ನಮಸ್ಕಾರ. ನಾನು ಇತ್ತೀಚೆಗೆ ಓದಿದಂಥ ಪುಸ್ತಕ ಅಂದರೆ ರವಿ ಬೆಳಗೆರೆ ಅವರ ಗಾಂಧಿ ಹತ್ಯೆ ಮತ್ತು ಗೂಡ್ಸೆ. ಈ ಪುಸ್ತಕನ ಓದಬೇಕೋ ಬೇಡವೋ ಅಂತಲೇ ಶುರು ಮಾಡಿಕೊಂಡಿದ್ದು. ಶೀರ್ಷಿಕೆಯಲ್ಲಿ ಗಾಂಧಿ ಹತ್ಯೆ ಮತ್ತು ಗೂಡ್ಸೆ ಅಂತ ಇದ್ರೂ ಇದರಲ್ಲಿ ನಮ್ಮ ದೇಶ ಕಂಡಂಥ ಅತ್ಯಂತ ಹೈ ಪ್ರೊಫೈಲ್ ಮತ್ತು ಕರಾಳ ಹತ್ಯೆಗಳಾದಂಥ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಹಾಗೂ ಗಾಂಧೀಜಿಯವರ ಹತ್ಯೆಗಳ ಬಗ್ಗೆ ಇದೆ. ಈ ಹತ್ಯೆಗಳ ಬಗ್ಗೆ ಈಗಾಗಲೇ ಹಲವಾರು ಮೂವೀಸ್ಗಳು, ವೆಬ್ ಸೀರೀಸ್ಗಳು ಅವೈಲೇಬಲ್ ಇದ್ರು. ರವಿ ಬೆಳಗೆರೆ ಅವರ ಬರವಣಿಗೆಯಲ್ಲಿ ಈ ಹತ್ಯೆಗಳ ಬಗ್ಗೆ ಓದ್ತಾ ಇದ್ರೆ ಅದೇ ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಅಂತ ಅನ್ಬಹುದು. ಈ ಪುಸ್ತಕದಲ್ಲಿ ಆ ಘಟನೆಗಳಷ್ಟೇ ಅಲ್ಲ, ಆ ಸಮಯದಲ್ಲಿದ್ದಂಥ ರಾಜಕೀಯ ಪರಿಸ್ಥಿತಿ, ವಿವಿಧ ವ್ಯಕ್ತಿಗಳ ಪಾತ್ರ, ತನಿಖೆಗಳ ಬಗ್ಗೆ ಬಂದಂಥ ಮಾಹಿತಿಗಳು ಮತ್ತು ಆ ಹತ್ಯೆಗಳ ಸುತ್ತಲಿನ ಅನೇಕ ಪ್ರಶ್ನೆಗಳನ್ನು ಲೇಖಕರು ಅವ್ರ ದೃಷ್ಟಿಕೋನದಿಂದ ವಿವರಿಸಿದ್ದಾರೆ. ನನಗೂ ಶಾಲೆಯಲ್ಲಿರುವಾಗ ಹಾಗೆ ಅನಿಸ್ತಿತ್ತು, ನಮ್ಮ ರಾಷ್ಟ್ರಪಿತ, ಸರಳ ಸಜ್ಜನ ವ್ಯಕ್ತಿ ಅಂತ ಸಾಧು ವ್ಯಕ್ತಿನೂ ಯಾರು ಹತ್ಯೆ ಮಾಡ್ತಾರೆ, ಅದಕ್ಕೆ ಅವ್ರಿಗಿರೋ ಮೋಟಿವ್ ಏನು ಅಂತ. ಆದರೆ ನಾವು ಭಾರತದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರೋ ಕಥೆಗಳನ್ನು ಮಾತ್ರ ಪುಸ್ತಕದಲ್ಲಿ ಓದಿದ್ದೀವಿ. ಆದರೆ ಸ್ವತಂತ್ರ ಬಂದ ನಂತರ ದೇಶ ವಿಭಜನೆ ಆಗುವ ಸಂದರ್ಭದಲ್ಲಿ ಆದಂಥ ಕ್ರೌರ್ಯ ಘಟನೆಗಳು ಹೇಗೆ ಒಬ್ಬ ದೇಶಭಕ್ತನಾಗಿದ್ದಂತಹ ಗೂಡ್ಸೆ ಅವರನ್ನು ಹತ್ಯೆ ಮಾಡುವ ಲೆವೆಲ್ ತನಕ ಅವ್ರನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ಅವ್ರು ವಿವರಿಸಿದ್ದಾರೆ. ಇದರಲ್ಲಿ ಯಾವುದೇ ಹಂತಕರನ್ನು ಅವ್ರು ಸಮಜಾಯಿಸಿಕೊಂಡಿಲ್ಲ. ಆದ್ರೆ ಆ ಘಟನೆಗಳ ಸುತ್ತಮುತ್ತ ನಡೆಯುವಂತಹ ಕಥೆಗಳು, ಆ ಕ್ರೌರ್ಯಕ್ಕೆ ಪ್ರೇರಣೆ ಕೊಡುವಂತ ಸಂದರ್ಭಗಳನ್ನು ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪುಸ್ತಕದ ಭಾಷೆ ತುಂಬಾ ಸರಳವಾಗಿದೆ, ಆದ್ರೆ ವಿಷಯ ತುಂಬಾ ಗಂಭೀರವಾಗಿದೆ. ಇತಿಹಾಸ, ರಾಜಕೀಯ ಮತ್ತು ಭಾರತದ ಪ್ರಮುಖ ಘಟನೆಗಳ ಬಗ್ಗೆ ಆಸಕ್ತಿ ಇರುವವರಿಗೆ ಈ ಪುಸ್ತಕ ಓದೋಕೆ ಯೋಗ್ಯವಾಗಿದೆ. ಈ ಒಂದು ಪುಸ್ತಕದಿಂದ ಸಂಪೂರ್ಣ ಇತಿಹಾಸ ತಿಳ್ಕೊಳಕ್ಕಾಗೋದಿಲ್ಲ, ಆದ್ರೆ ಒಂದು ಹೊಸ ದೃಷ್ಟಿಕೋನವಂತೂ ಪಡೆಯೋಕೆ ನಿಮ್ಗೆ ಸಹಾಯ ಮಾಡುತ್ತೆ. ನಿಮ್ಗೂ ಈ ಪುಸ್ತಕ ಓದ್ಬೇಕು ಅನ್ಸಿದ್ರೆ ಖಂಡಿತ ಓದಬಹುದು. ಅಥವಾ ನೀವು ಆಲ್ರೆಡಿ ಓದಿದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಾನೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.